ಸೊ ಹಾಯ್ ಸ್ನೇಹಿತರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ ಪೋಸ್ಟ್ ಆಫೀಸ್ GDS ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಹೇಳ್ತಿದ್ರಿ. ಎಂದ ಅಧಿಸೂಚನೆ ಆಕತಿ ಮತ್ತು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತ್ರಿ, ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ GDS ವಿಷಯಕ್ಕೆ ಬರೋದಾದ್ರೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬತ್ತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತನು. ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಲೋಯೆಸ್ಟ್ ಕಟ್ ಆಫ್ ನಿಲ್ತೈತಿ, ಮತ್ತು ಯಾವ ಡಿವಿಷನ್ ಬೆಸ್ಟ್, ಇದ್ರ ಬಗ್ಗೆ ನೆಕ್ಸ್ಟ್ ಅವ್ರು ಏನೈತಿ ಅಧಿಸೂಚನೆ ಆತಂದ್ರೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಈಗ ಪೋಸ್ಟ್ ಆಫೀಸ್ ವಿಷಯಕ್ಕೆ ಬರೋದಾದ್ರೆ ನಿಮ್ಗೆ ಅಫೀಷಿಯಲ್ ಆಗಿರ್ತಕ್ಕಂಥ ಒಂದು ನೋಟಿಸ್ ಬಂದಿತ್ತು. ನೋಟಿಸ್ ಬಂದಾಗ ಒಂದು ವಿಡಿಯೋ ಮಾಡಿ ತಿಳಿಸೀನಿ. GDS ಕಡೆಯಿಂದ ಏನೈತಿ 5ನೇ ತಾರೀಕು ಲಾಸ್ಟ್ ಆಗಿತ್ತು. ಅದು ಯಾವುದಂದ್ರೆ ಪ್ರತಿಯೊಂದು ಡಿವಿಷನ್ ಕಡೆಯಿಂದ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಅದಾವ ಅಂತೇಳಿ GDSನವರು ಈಗಾಗಲೇ ವೆರಿಫೈ ಮಾಡಿಸ್ಕೊಂಡಾರು. ಯಾವಾಗಂದ್ರೆ ಲಾಸ್ಟ್ ಡೇಟ್ ಅದ 5 ಆಗಸ್ಟ್ 2026, ಅಂದ್ರೆ ಈಗಾಗಲೇ ಎಂಡ್ ಆಗಿರ್ತೈತಿ. ಎಂಡ್ ಆದ ನೆಕ್ಸ್ಟ್ ಡೇನ ಬರ್ಬೋದು ಅಂತ ಹೇಳಿ ನಿಮಗೆ ಲಾಸ್ಟ್ ಒಂದು ವಿಡಿಯೋದಾಗ ಎಕ್ಸೆಪ್ಟೆಡ್ ಆಗಿ ಒಂದು ಡೇಟ್ ಹೇಳಿನೆ. ಯಾವಾಗಂದ್ರೆ ನೋಡ್ರಿ ಆಗಸ್ಟ್ 11ರಿಂದ ಆಗಸ್ಟ್ 16 ಈ ಡೇಟ್ ಹೇಳಿನಿ. ಇನ್ನೂವರೆಗೂ ಕೂಡ GDS ಅಧಿಸೂಚನೆ ಆಗಿಲ್ಲ. ಅಧಿಸೂಚನೆ ಆಗಬೇಕಾಗಿತ್ತು, ಕೆಲವೊಂದು ಕಾರಣಾಂತರಗಳಿಂದ ಆಗಿಲ್ಲ. ಮತ್ತು ಯಾವಾಗಾರ ಆಗ್ಬೋದಂದ್ರೆ ಇಲ್ಲಿ ನೋಡ್ರಿ, ಇದು ಜುಲೈ ಶೆಡ್ಯೂಲ್ಡ್ 2 ನೋಟಿಫಿಕೇಶನ್ ಆಗಿರ್ತೈತಿ. ಇಷ್ಟು ನೋಟಿಫಿಕೇಶನ್ ಆಗಬೇಕಾಗಿತ್ತು. ಇನ್ನೊಂದು ನೋಡ್ರಿ 4-5 ದಿನ ವೇಟ್ ಮಾಡಿರಿ, ಆಗ್ಬೋದು ಅಧಿಸೂಚನೆ. ಇನ್ನು 4-5 ದಿನ ವೇಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ನೆಕ್ಸ್ಟ್ ಏನಾರ ಇದ್ರ ಬಗ್ಗೆ ಅಪ್ಡೇಟ್ ಬರ್ತಂದ್ರೆ ಮತ್ತೆ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ನೀವು ಆ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿ ಇಟ್ಟುವರಿ. ಅಪ್ಲಿಕೇಶನ್ ಅಂತೂ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತು ಅಪ್ಲಿಕೇಶನ್ ಹಾಕೊಂಬಂದು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿನು. ಪ್ರತಿಯೊಂದು ವಿದ್ಯಾರ್ಥಿಗಳು ಈಗಲೇ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಟುವರಿ. ಯಾಕಂದ್ರೆ ಅಪ್ಲಿಕೇಶನ್ ಹಾಕೊಂಬಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಂದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ರಿಸೆಕ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನೋಡ್ರಿ, ನೀವು ನೋಡಿರ್ಬೋದು ಆಲ್ಮೋಸ್ಟ್ ಫೆಬ್ರವರಿ ಒಳಗೆ ಟೋಟಲ್ ಆಗಿ 4 ಲಿಸ್ಟ್ ಬಂದು 4 ಲಿಸ್ಟು ಪ್ಲಸ್ 4 ಪ್ಲಸ್ A ಲಿಸ್ಟ್ ಒಂದು ಬತ್ತು. ಇದು ಫೆಬ್ರವರಿ ಒಳಗೆ 2024 ಒಳಗೆ ಕನ್ಫರ್ಮ್ ಮಾಡಿದಾಗ ಟೋಟಲ್ ಆಗಿ 6 ಲಿಸ್ಟ್ ಬಂದು. ಎದಕ್ಕಂದ್ರೆ ಅಪ್ಲಿಕೇಶನ್ ಹಾಕೊಂಬಂದು ಏನಾದ್ರೂ ಮಿಸ್ಟೇಕ್ ಮಾಡಿರ್ತಾರೆ. ಈಗ ಸಪೋಸ್ ಆಗಿ ನೋಡ್ರಿ ಮಾರ್ಕ್ಸ್ಗಳಲ್ಲಿ ಎಂಟರ್ ಮಾಡೋಲ್ಲಿ ಈಗ ಕನ್ನಡ ಒಂದು ಸಬ್ಜೆಕ್ಟ್ ತೆಗೆದುಕೊಂಡ್ರೆ 625ಕ್ಕೆ ನೀವು 600 ಮಾರ್ಕ್ಸ್ ತೆಗೆದುಕೊಂಡ್ರಿ ಅಂತ ತಿಳ್ಕೊರಿ. ಅದ್ರೊಳಗೆ 590, 621 ಈ ರೀತಿಯಾಗಿ ಎಂಟರ್ ಮಾಡ್ರೆ ಡೈರೆಕ್ಟ್ ನೋಡ್ರಿ ರಿಸಲ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಸ್ವಲ್ಪ ವೇಟ್ ಮಾಡಿರಿ, ಎಲ್ಲ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿರಿ. ನಾ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಲಾಸ್ಟ್ ಫೆಬ್ರವರಿ ಒಳಗೆ ಕನ್ಫರ್ಮ್ ಮಾಡಿದಾಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಮತ್ತು ಯಾವ ಡಿವಿಷನ್ಗೆ ಅಪ್ಲೈ ಮಾಡೋದು, ಎಲ್ಲಿ ಲೋಯೆಸ್ಟ್ ಕಟ್ ಆಫ್ ನಿಂತಿತ್ತು, ಯಾವುದು ಬೆಸ್ಟಾ, ABPM ಬೆಸ್ಟು, BPM ಬೆಸ್ಟು, ಡಾಕ್ ಸೇವಕ್ ಬೆಸ್ಟು, ಇದನ್ನೆಲ್ಲ ಕಂಪ್ಲೀಟಾಗಿ ಅವಾಗ ವಿಡಿಯೋ ಮಾಡಿ ತಿಳಿಸೀನಿ. ಮತ್ತು ಇವು ನೋಡ್ರಿ ಅಧಿಸೂಚನೆ ಆತಂದ್ರೆ ಸ್ವಲ್ಪ ವೇಟ್ ಮಾಡಿರಿ, ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಪರ್ಸೆಂಟೇಜ್ ಯಾರು ಜಾಸ್ತಿ ಆಗಿರ್ತೈತಿ ಅವಸರ ಮಾಡಬೇಡ್ರಿ. ನಿಮಗೆ ನೋಡ್ರಿ ನನ್ನಿಂದ ಏನೇ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಅಥವಾ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ರಿ ಸ್ವಲ್ಪ ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿರಿ, ಅಧಿಸೂಚನೆ ಆಕೈತಿ. ಇನ್ನೊಂದು 4-5 ದಿನ ವೇಟ್ ಮಾಡಿರಿ, ಅಧಿಸೂಚನೆ ಆಗ್ಬೋದು. ಇಷ್ಟು ಒಳ್ಳೆ ಅಧಿಸೂಚನೆ ಆಗಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಅಧಿಸೂಚನೆ ಆಗಿಲ್ಲ. ನಿಮಗೆ ಅಧಿಸೂಚನೆ ಆತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಇಷ್ಟು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಏನಾದರೂ ಡೌಟ್ಸ್ ಕಮೆಂಟ್ಸ್ ಮಾಡ್ಬೋದು. ಅಧಿಸೂಚನೆ ಆತಂದ್ರೆ ನೋಡ್ರಿ ಸ್ವಲ್ಪ ವೇಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ನಾ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ಕೊತಾ ಹೋಗ್ಕೊನು. ನಿಮಗೆ ಪ್ರತಿಯೊಂದು ಯೂಸ್ ಆಗುವಂಥ ಏನೈತಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತನು. ಯಾವ ಡಿವಿಷನ್ಗೆ ಅಪ್ಲೈ ಮಾಡಬೇಕು, 2024 ಎಲ್ಲಿ ಲೋಯೆಸ್ಟ್ ಕಟ್ ಆಫ್ ನಿಂತಿತ್ತು, ಫೆಬ್ರವರಿ ಒಳಗೆ ಕನ್ಫರ್ಮ್ ಮಾಡಿದಾಗ ಎಲ್ಲಿ ಲೋಯೆಸ್ಟ್ ಕಟ್ ಆಫ್ ನಿಂತಿತ್ತು, ಮತ್ತು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದರೆ ಬೆಸ್ಟು, ಯಾವುದಕ್ಕೆ ಸ್ಯಾಲ್ರಿ ಜಾಸ್ತಿ ಹೆಚ್ಚಿದ್ದಿರ್ತೈತಿ, ಇದ್ರ ಬಗ್ಗೆ ಅವ್ರಿಗೆ ನೆಕ್ಸ್ಟ್ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವರಿ. GDS ವಿಷಯಕ್ಕೆ ಬರೋದಾದ್ರೆ ಏನೇ ಅಪ್ಡೇಟ್ ಬರ್ತಾರೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.